ಬೆಂಗಳೂರು ಮೆಟ್ರೋ ಬಹುಮಾದರಿ ಸಾರಿಗೆಗೆ ಜಾಗ ಕೊಡಲು ಸರ್ಕಾರ ಮೀನಾಮೇಷ. ರಿಯಲ್ ಎಸ್ಟೇಟ್ ಮಾಫಿಯಾದ ಕರಿನೆರಳಿನ ಬಗ್ಗೆ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕಾನೂನಿನ ತೊಡಕಿನ ನೆಪ ಹೇಳಿರುವ ಕೆಐಎಡಿಬಿ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನಮ್ಮ ಮೆಟ್ರೋಗೆ ಜಾಗ ಕೊಡಲು ಸರ್ಕಾರ ಮೀನಾಮೇಷ. ರಿಯಲ್ ಎಸ್ಟೇಟ್ ಲಾಬಿನ ಅಭಿವೃದ್ಧಿನ ಸಿಎಂಗೆ ಬಿಜೆಪಿ ಶಾಸಕ ಪತ್ರ. ಮೆಟ್ರೋಗೆ ಜಾಗ ಕೊಡಲು ಕಾನೂನು ತೊಡಕಿದೆ ಎಂದ ಕೆಐಎಡಿಬಿ. ಬೆಂಗಳೂರು ಮೆಟ್ರೋ ಸಂಸ್ಥೆ ಹೆಬ್ಬಾಳದಲ್ಲಿ ಅತ್ಯಾಧುನಿಕವಾದಂತಹ ಬಹುಮಾದರಿ ಸಾರಿಗೆ ಕೇಂದ್ರ, ಬಹು ಹಂತದ ಕಾರ್ ಪಾರ್ಕಿಂಗ್, ಆಧುನಿಕ ಡಿಪೋ, 3 ಮೆಟ್ರೋ ನಿಲ್ದಾಣಗಳನ್ನು ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಆದರೆ ಕೆಐಎಡಿಬಿ ಸ್ವಾಧೀನದಲ್ಲಿರುವ 45 ಎಕರೆ ಜಾಗವನ್ನು ನೀಡಲಿಕ್ಕೆ ಸರ್ಕಾರ ಅದ್ಯಾಕೋ ಮನ್ಸು ಮಾಡ್ತಿಲ್ಲ. ಇದರ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾ ಕೆಲಸ ಮಾಡ್ತಾ ಇದೆ. ಇಲ್ಲಿ ಪಂಚತಾರ ಹೋಟೆಲ್ಲು, ಮಾಲ್ ಕಟ್ಟುವ ಪ್ಲಾನ್ ನಡೀತಾ ಇದೆ ಅಂತ ಹೇಳಿ ರಾಜಾಜಿನಗರದ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಸಿಎಂಗೆ ಪತ್ರ ಬರೆದಿದ್ದು, ಇದಕ್ಕೆ ಅವಕಾಶ ಕೊಡದೆ ಮೆಟ್ರೋಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಕೆಐಎಡಿಬಿ ಮಾತ್ರ ಮೆಟ್ರೋಗೆ ಜಾಗ ಕೊಡಲಿಕ್ಕೆ ಕಾನೂನಿನ ತೊಡಕಿದೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದೆ. 2004-05ರಲ್ಲಿ ಖಾಸಗಿಯವರಿಗೆ ಲೇಕ್ ವ್ಯೂ ಪ್ರಾಜೆಕ್ಟ್ಗಾಗಿ ಭೂಸ್ವಾಧೀನ ಪ್ರಕ್ರಿಯೆಯ ಒಪ್ಪಂದದ ಮೇರೆಗೆ ಆಗಿತ್ತು. ಫೈನಲ್ ನೋಟಿಫಿಕೇಶನ್ ಹಂತದಲ್ಲಿದ್ದು, ಆದರೆ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ರೈತರಿಗೆ ಪರಿಹಾರದ ದುಡ್ಡನ್ನು ಕೆಐಎಡಿಬಿ ಅಕೌಂಟ್ಗೆ ಜಮೆ ಮಾಡಿರಲಿಲ್ಲ. ಹೀಗಾಗಿ ಇದು ಅರ್ಧಕ್ಕೆ ನಿಂತಿದೆ. ಈ ಮಧ್ಯೆಯೇ ಮೆಟ್ರೋ ಈ ಜಾಗ ನೀಡುವಂತೆ ಪ್ರಸ್ತಾವನೆ ಕಳುಹಿಸಿದೆ ಅಂಥೇಳಿ ಕೆಐಎಡಿಬಿ ಹೇಳಿದೆ. ಹೀಗಾಗಿ ಮೊದಲು ಸ್ವಾಧೀನ ಬೇರೆ ಖಾಸಗಿಯವರಿಗಾಗಿದ್ದರಿಂದ ಅವರಿಂದ ಕಾನೂನು ತೊಡಕು ಬರಬಹುದು ಅನ್ನುವ ಉದ್ದೇಶದಿಂದ ಮೆಟ್ರೋಗೆ ಜಾಗ ನೀಡುವ ಆಶ್ವಾಸನೆಯನ್ನು ನೀಡಲಿಕ್ಕೆ ಸಾಧ್ಯವಾಗಿಲ್ಲ. ಶೀಘ್ರದಲ್ಲಿಯೇ ಕಾನೂನು ತಜ್ಞರು ಹಾಗೂ ಸರ್ಕಾರದಲ್ಲಿ ಚರ್ಚೆ ನಡೆಸಿ ತೀರ್ಮಾನ ಮಾಡಲಾಗುತ್ತೆ ಅಂಥೇಳಿ ಕೆಐಎಡಿಬಿ ಹೇಳಿದೆ. ಇದು ಲೇಕ್ ವ್ಯೂ ಪ್ರಾಜೆಕ್ಟ್ ಅಂತೇಳಿ 2004-05 ಸುಮಾರಲ್ಲಿ ಇದು ಅಪ್ರೂವ್ ಆಗಿದ್ದಂಥ ಪ್ರಾಜೆಕ್ಟು. 70% ರೈತರ ಒಪ್ಪಿಗೆ ಪಡೆದು ಶುರುವಾದಂತಹ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಇದು. ಫೈನಲ್ ನೋಟಿಫಿಕೇಶನ್ ಆದ ನಂತರ 2023 ಮಾರ್ಚ್ ತಿಂಗಳಲ್ಲಿ ಅವರಿಗೆ ನಾವು ಏನು ಪರಿಹಾರದ ಹಣ ಕೊಡಬೇಕು ಆ ಪರಿಹಾರದ ಹಣನ ನಮ್ಮಲ್ಲಿ ನೀವು ಡೆಪಾಸಿಟ್ ಮಾಡಿ ಅಂತ ನಾವು ಪ್ರಾಜೆಕ್ಟ್ ಪ್ರಪೋನೆಂಟಿಗೆ ನಾವು ಲೆಟರ್ ಬರೆದಿದ್ದೇವೆ. ಅವರಿಂದ ಯಾವುದೇ ರೀತಿಯ ಒಂದು ನಮಗೆ ಪ್ರತಿಕ್ರಿಯೆ ವ್ಯಕ್ತವಾಗಿರೋದಿಲ್ಲ. ಈ ಹಂತದಲ್ಲಿ ನಮಗೆ ಮೆಟ್ರೋ ಅವರಿಂದ ಈ ರೀತಿ ಒಂದು ಇದು ಬಂದಿದೆ. ಹಾಗಾಗಿ ಈ ಹಿಂದಿನ ಅಕ್ವಿಸಿಷನ್ ಪ್ರೋಸೆಸ್ ಶುರು ಮಾಡಿ ಫೈನಲ್ ನೋಟಿಫಿಕೇಷನ್ ಆಗಿರೋದ್ರಿಂದ ಇದನ್ನು ಯಾವುದೇ ಕಾನೂನಿನ ತೊಡಕು ಒಳಗಾಗದ ರೀತಿ ಒಂದು ಯಾವ ಥರ ಇದನ್ನು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸರ್ಕಾರದ ಮಟ್ಟದಲ್ಲಿ ಇನ್ನೂ ಚರ್ಚೆ ನಡೀತಾ ಇದೆ. ಮೆಟ್ರೋಗೆ ಭೂಸ್ವಾಧೀನ ವಿಳಂಬವಾದರೆ ವೆಚ್ಚವೂ ಕೂಡ ಹೆಚ್ಚಾಗುತ್ತೆ. ಕೇಂದ್ರದ ಸಕಾಲಿಕ ಅನುದಾನದ ಬಿಡುಗಡೆಗೆ ಮತ್ತು ಮೆಟ್ರೋ ಸೇವೆಗಳ ವಿಸ್ತರಣೆಗೆ ಬಹುದೊಡ್ಡ ತೊಡಕಾಗುತ್ತೆ. ಹೀಗಾಗಿ ಜನರ ಹಿತಾಸಕ್ತಿಗೆ ಕೆಐಎಡಿಬಿ ಸರ್ಕಾರ ಸೂಕ್ತ ಯೋಜನೆಯನ್ನ ಮಾಡಬೇಕಿದೆ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.